ಅಂದರೆ ಹೈಕೋರ್ಟಲ್ಲಿ ನನ್ನ ಅನರ್ಹ ಅಂತ ಮಾಡಿತ್ತು. ಅದನ್ನು ನಮ್ಮ ಸುಪ್ರೀಂ ಕೋರ್ಟು ಆ ಅನರ್ಹವನ್ನು ತಡೆ ಮಾಡಿ ನನ್ನ ಇವತ್ತು ಶಾಸಕರಾಗಿ ಮುಂದುವರಿಯಲು ಅವಕಾಶ ಕೊಟ್ಟಿದೆ. ಖಂಡಿತವಾಗ್ಲೂ ಖುಷಿ ಆಗ್ತಾಯಿದೆ. ನಾನಂತೂ ತಮ್ಮ ಮಾಧ್ಯಮ ಮುಂದೆ ಹೇಳ್ತೀನಿ, ನಾನಂತೂ ಯಾವ ತಪ್ಪನ್ನು ಮಾಡಿಲ್ಲ, ಯಾವ ಭ್ರಷ್ಟಾಚಾರವನ್ನು ಮಾಡಿಲ್ಲ. ಬಾಯಿಗೆ ಬಂದಂಗೆ ಮಾತನಾಡ್ತಾರೆ ವಿರೋಧಿಗಳು. ಮಾತನಾಡಿ ನಾನೇನು ಅದಕ್ಕೆ ಕೇರು ಮಾಡೋನಲ್ಲ. ಆದರೆ ಒಂದು ಅಂಶ ಮನಸ್ಸಲ್ಲಿ ಇಟ್ಕೊಂಡು ಮಾತಾಡ್ತೀನಿ. ಏನಾದರೂ ಹಂಗೆ ಮಾಡಿದ್ದೆ ಡಾಕ್ಯುಮೆಂಟ್ ತಗೊಂಡು ನಿಮ್ಮ ಹತ್ರ ಮಾಧ್ಯಮ ಮಿತ್ರನ ಕರೀರಿ. ನೀವು ಯಾರಾದರೂ ಸರಿ ನಿಮ್ಮ ಮಾಧ್ಯಮ ಮಿತ್ರರು ಯಾವತ್ತು ಕರೆದು ನಾನು ಅಲ್ಲಿಗೆ ಬರ್ತೀನಿ, ಅವ್ರನ್ನೂ ತೊಗೊಂಡು ಬರೋಕ್ಕೆ. ಯಾವ ಸತ್ಯ ಹರಿಶ್ಚಂದ್ರ ಅಲ್ವಾ ಅಂತ ಅಲ್ಲಿ ನೋಡೋಣ. ನಾನಂತೂ ಮಾಡಿಲ್ಲ. ನಾನು ಒಂದು ಎಕರೆನೂ ನಾನು ಮಾಡೋಕ್ಕೋಗಿಲ್ಲ. ಬಸ್ ನೀವು ನಾನು 3 ಸಲ ML ಅಷ್ಟು ಲೀಡಲ್ಲಿ ಗೆಲ್ಲಬೇಕಾದ್ರೆ ನಾನು ಇಂಥ ಕಚಡ ಕೆಲಸಗಳು ಮಾಡಿದರೆ ನಾನು 3 ಸಲ ML ಆಗ್ತಾಯಿದ್ದೆ. ನಾನು ಸಾಧ್ಯನೇ ಇದ್ದಿಲ್ಲ. ಒಂದು ಸಲಕ್ಕೆ ನಮ್ಮ ಜನ ಮನೆಗೆ ಕಳಿಸೋದು. ನಾನು ಒಳ್ಳೆಯವನಾಗಿರೋದ್ರಿಂದ 3 ಸಲ ಶಾಸನಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅವ್ರ ಋಣ ತೀರಿಸ್ಕೊಳ್ತಾ ಇದ್ದೀನಿ. ಇಷ್ಟಪಡ್ತೀನಿ. ನಾನು ದೂರದಾರನಿಗೆ ಒಂದೇ ಮಾತೇ ಲೆಕ್ಕೋದು, ಅಟ್ಲೀಸ್ಟ್ ಸ್ವಲ್ಪ ಆದರೂ ಸತ್ಯವನ್ನು ಮಾತನಾಡುವಂಥ ನಿಮ್ಮ ಮಾಧ್ಯಮ ಕಥೆಲ್ಲ. ಬರೀ ನಿನ್ನ ಬಾಯಿಂದ ಬರೋದೆಲ್ಲ ಸುಳ್ಳೆ. ಜಾಸ್ತಿ ಸುಳ್ಳು ದೇವರು ಕ್ಷಮಿಸಲ್ಲ. ಆದಷ್ಟು ಸತ್ಯವನ್ನು ಮಾತನಾಡು. ಏನಿದ್ರೆ ಅದನ್ನು ಮಾತನಾಡು. ನಾನೇನು ಬೇಡ ಅಂತೆಲ್ಲ. ಏನಿದ್ರೆ ಅದು ಮಾತನಾಡು. ಸುಬ್ಬಾರೆಡ್ಡಿ ಬ್ರಹ್ಮಾಂಡ ಯಾವ್ದು ಮಾಡಿದ್ದೀನಿ? 1 ರೂಪಾಯಿ ತೋರಿಸಿ. ನೀವು ಅಂಥ ಅಯೋಗ್ಯನ ಹತ್ರ ಕೇಳೋಕ್ಕೆ ಬದಲು ನೀವೆಲ್ಲರೂ ನಮ್ಮ ಜನರ ಮಧ್ಯೆ ಬನ್ನಿರಿ. ಹೆಂಗೆ ಸುಬ್ಬಾರೆಡ್ಡಿ ಅಂತ ಕೇಳಿ ನಿಜಾಂಶ ನಿಮಗೆ ಗೊತ್ತಾಗ. ಜಮೀನುಗಳು ಅದು ಎಲ್ಲಿ ನಾನು ಹೇಳಿದ್ನಲ್ಲ, ಈಗ ಇಷ್ಟೊತ್ತು ಬೇರೆ ಮಾಧ್ಯಮ ಜೊತೆ ಮಾತನಾಡ್ತಾ ಇದ್ದೆ. ನಾನು ಶಾಸಕನಾದ್ಮೇಲೆ 1 ಎಕರೆನೂ ನಾನು ಮಾಡ್ಕೊಂಡಿಲ್ಲ. ಎಲ್ಲ ಇದು ನಿಮ್ಮ ಪೇಪರ್ ಕೊಡೋಕ್ಕೆ. ನಮ್ಮ ಅಪ್ಪ ಮಾಡಿರೋ ಆಸ್ತಿ ನಮಗೆ ದಾನ ಕೊಟ್ಟಿದ್ದೆ, ನನಗೂ ನನ್ನ ಮಗಳಿಗೂ ನನ್ನ ಹೆಂಡತಿಗೂ. ಅದನ್ನು ಇಟ್ಕೊಂಡಿದ್ದೀವಿ. ನಾವು ಯಾವುದೇನು ಆಸ್ತಿ ಮಾಡಿಲ್ಲ. ಆಯಿತು, ಒಂದು ತಪ್ಪೇನು ಮಾಡಿದ್ರೆ ಆಸ್ತಿ ಭ್ರಷ್ಟಾಚಾರ ಮಾಡಿ ಆಸ್ತಿ ಮಾಡಬಾರ್ದು. ನಾನು ಬಿಸ್ನೆಸ್ ಮ್ಯಾನ್ ಮಾಡಿದ್ರೆ ತಪ್ಪೇನಿದೆ ರೀ? ಅವನದಿದ್ದರೆ ಹೇಳಿ, ಅದು ತಗೊಳ್ತೇನೆ.